ಒಂದು ಕನ್ನಡ ಭಾಷೆ ಪತ್ರಿಕೋದ್ಯಮ, ಮತ್ತೊಂದು ಡಿಜಿಟಲ್ ಮಾಧ್ಯಮ. ಈ ಎರಡೂ ವಿಷಯಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನ ಒಳಗೊಂಡಿವೆ. ಯಾಕೆ ಈ ಅವಿನಾಭಾವ ಸಂಬಂಧ ಒಳಗೊಂಡಿದೆ ಅಂತಂದ್ರೆ, ಸಮಾಜದಲ್ಲಿ ಇರುವ, ಅದು ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಇವತ್ತಿನ ವರ್ತಮಾನ ಕಾಲದ ಘಟನೆಗಳಿಗೆ ಮುಖಾಮುಖಿಯಾಗುವ ಎರಡು ವಿಷಯಗಳಿವೆ. ಹೇಗೆ ಮುಖಾಮುಖಿ ಆಗ್ತವೆ ಅಂತ ಅನ್ನೋದಕ್ಕೆ ಈಗಾಗಲೇ ನಮ್ಮ ಶ್ರೀಕಾಂತ್ ಅವರು ಮಾಧ್ಯಮದ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಿಮ್ ಜೊತೆ ಮಾತಾಡಿದ್ದಾರೆ. ಮಾಧ್ಯಮ ಅನ್ನೋದು ಭಾಷೆಯ ಮೂಲಕ ನಮಗೆ ಅಭಿವ್ಯಕ್ತಿಗೊಳ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ಯಾವ ಭಾಷೆಯ ಅಭಿವ್ಯಕ್ತಿಗೊಳ್ಬೇಕಾಗಿದೆ ಅಂತಂದ್ರೆ, ಕನ್ನಡ ಭಾಷೆಯನ್ನ ಇಟ್ಕೊಂಡು ಕನ್ನಡ ಭಾಷೆಯೊಟ್ಟಿಗೆ ಹೇಗೆ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ಅವಿನಾಭಾವ ಸಂಬಂಧವನ್ನ ಒಳಗೊಂಡು ಇವತ್ತಿನ ಯುವಕರಿಗೆ, ಸಮಾಜಕ್ಕೆ ಮಾಹಿತಿಯನ್ನ ನೀಡ್ತೀರಿ ಅಂತಕ್ಕಂಥ. ನಾನು ಈ ವಿಷಯವನ್ನ ಹೇಳೋದಕ್ಕೆ ಪ್ರಾರಂಭಿಕವಾಗಿ ಮುಖ್ಯವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಕನ್ನಡ ಭಾಷೆ ಇವತ್ತು ಬೆಳೆದಿದೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಪತ್ರಿಕೋದ್ಯಮವೇ ಕಾರಣ ಅಂತ ನಾನು ಹೇಳಿ ಬಯಸ್ತೀನಿ. ಹೇಗೆ ಪತ್ರಿಕೋದ್ಯಮ ಕಾರಣ ಅಂತಂದ್ರೆ, ಕನ್ನಡ ಭಾಷೆ ಪ್ರಾರಂಭವಾಗುವ ಮೊದಲು ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದಕ್ಕೆ 2000 ವರ್ಷದ ಇತಿಹಾಸ ಇದೆ ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ನಮ್ಗೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವ ರೀತಿಯಲ್ಲಿ ಅಂದಿನ ಕಾಲದಲ್ಲಿ ನಮಗೆ ಮಾಹಿತಿಗಳು ಸಿಗ್ತಿರ್ಲಿಲ್ಲ. ಸರ್ ಹೇಳಿದಾಗೆ AI ಮತ್ತು ಇವತ್ತಿನ ನಮ್ಮ ಬೆರಳಿನ ತುದಿಯೊಳಗಡೆ ಮಾಹಿತಿನ ಸಂಗ್ರಹ ಮಾಡ್ತಾ ಇದೀವಿ. ಇವತ್ತು ಅಷ್ಟು ಡಿಜಿಟಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ ಮತ್ತು ತಂತ್ರಜ್ಞಾನವೂ ಅಷ್ಟೇ ಅಭಿವೃದ್ಧಿ ಅಂತ ಹೋಗಿದೆ. ಆದರೆ ಇಡೀ ಭಾರತೀಯ ಭಾಷೆಗಳಲ್ಲೇ ಪ್ರಮುಖ ಭಾಷೆಯಾಗಿರ್ತಕ್ಕಂಥ, ಅದರಲ್ಲೂ ದ್ರಾವಿಡ ಭಾಷೆಗಳಲ್ಲೇ ಪ್ರಮುಖ ಭಾಷೆಯಾಗಿರ್ತಕ್ಕಂಥ ಕನ್ನಡ ಭಾಷೆ 2000 ವರ್ಷಗಳ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಈ ಭಾಷೆ ನಮಗೆ ಮಾಹಿತಿಯನ್ನು ಹೇಗೆ ಕೊಡ್ತಾ ಇತ್ತು? ಶಾಸನಗಳಲ್ಲಿ ಬರೀತಿದ್ರು. ಶಾಸನ ಹೋಗಕ್ ಸಾಧ್ಯ ಆಯ್ತಿತ್ತ? ನೀವೆಲ್ಲ ಶಾಸನ ಓದಕ್ಕಾಗಲ್ಲ. ಎಪಿಗ್ರಫಿಯನ್ನು ನೀವೆಲ್ಲ ನೋಡ್ಬೇಕಾದ್ರೆ ಅದರದೇ ಆದ ಒಂದು ಲಿಪಿ ಇರ್ತಿತ್ತು. ತಾಳೆಗರಿಗಳ ಮೂಲಕ ಬರೀತಾ ಇದ್ರು ವಿದ್ವಾಂಸರು, ಸಂಸ್ಕೃತ ಪಂಡಿತರು. ನಮ್ ಕನ್ನಡವೇ ಗೊತ್ತಿರಲಿಲ್ಲ, ಸಂಸ್ಕೃತ ಗೊತ್ತಿರ್ತಕ್ಕಂಥವ್ರು ಅದ್ರಲ್ಲಿ ಬರೀತಾ ಇದ್ರು. ಅದನ್ನ ಓದಕ್ಕೆ ಯಾರು ಅದರದೇ ಆದ ಒಂದು ಪ್ರಬುದ್ಧತೆ ಇರ್ತಕ್ಕಂಥ ಒಂದು ವಲಯ ಬೇಕಾಗಿತ್ತು. ಅದಷ್ಟೇನಾ? ತುಂಬಾ ಅಲ್ಲಲ್ಲಿ ಊರಿನ ಮುಖ್ಯ ಊರುಗಳಲ್ಲಿ ಆ ಊರನ್ನ ಯಾಕೆ ಆಳ್ವಿಕೆ ಮಾಡ್ದ, ಯಾರು ಆಳ್ವಿಕೆ ಮಾಡ್ದ, ಯಾವ ಕಾರಣಕ್ಕೆ ಆಳ್ವಿಕೆ ಮಾಡ್ದ ಅಂತ ಒಂದು ಮಾಸ್ತಿಕಲ್ಗಳ ಮೇಲೆ ಅಥವಾ ಶಿಲೆಗಳ ಮೇಲೆ ಬರ್ಸಿ ಇಟ್ಟು ಹೋಗ್ತಿದ್ರು. ಇಂತಹ ಸಂದರ್ಭದಲ್ಲಿ ಕನ್ನಡವನ್ನ ಅತಿ ಹೆಚ್ಚಾಗಿ ಬೆಳಕಿಗೆ ತರಬೇಕು, ಕನ್ನಡವನ್ನ ಹಂತವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಬಂದಾಗ ಇವತ್ತಿನ ಆಧುನಿಕ ತಂತ್ರಜ್ಞಾನಗಳು ಆವತ್ತು ಇರಲಿಲ್ಲ. ಕನ್ನಡ ಭಾಷೆ ಅಂತಕ್ಕಂಥದ್ದು ಎಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ತು ಅನ್ನೋದಕ್ಕೆ ನಾವು ಇವತ್ತು ನಾವೆಲ್ಲ ನೋಡ್ತಾ ಇದೀವಿ. ಆದ್ರೆ ಕನ್ನಡ ಭಾಷೆ ಸ್ಥಿತಿಗತಿಗಳನ್ನು ಸಹ ಅಷ್ಟೇ ನಾವು ಬಹಳ ಶೋಚನೀಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಏನಾಗಿದೆ ಅನ್ನೋದಕ್ಕೆ ಸರ್ ಮಾತಾಡಿದ್ರೆ ನಾನು ಮುಂದೆ ಒಂದು 2-3 ಉದಾಹರಣೆ ಕೊಟ್ಟು ಮಾತಾಡೋದಕ್ಕೆ ಇದ್ದೀನಿ. ಸೊ ಹೀಗಾಗಿ ಭಾಷೆನೇ ಇಲ್ಲ ಅಂತಂದ್ರೆ ನಾವು ಹೇಗೆ ಕಮ್ಯುನಿಕೇಶನ್ ಮಾಡ್ತಿದ್ವಿ ಅಂತ ಅದಕ್ಕೆ ಒಂದು ಸಣ್ಣ ಪುಟ್ಟ ಕಥೆ ಹೇಳ್ತೀನಿ ನಾನು. ಒಂದು ಮನೆಯಲ್ಲಿ ಒಂದು ಅಪ್ಪ, ಅಮ್ಮ ಮತ್ತು ಒಬ್ಬ ಮಗಳು ಮತ್ತು ಮಗ ವಾಸ ಮಾಡ್ಕೊಂಡಿರ್ಬೇಕಾದ್ರೆ ಆ ಮಗಳಿಗೆ ಗಿಳಿ ಬಗ್ಗೆ ತುಂಬಾ ಆಸೆ ಇತ್ತು. ಗಿಳಿ ಕಂಡ್ರೆ ಬಹಳ ಇಷ್ಟ. ಗಿಳಿ ಜೊತೆಲೆಲ್ಲ ಮಾತಾಡೋದು, ಗಿಳಿ ಜೊತೆ ವ್ಯವಹಾರ ಮಾಡೋದು, ಇದೆಲ್ಲ ಮಾಡ್ತಾ ಇತ್ತು. ಇನ್ನೊಬ್ಬ ಆ ಮಗ ಅವನೇನ್ ಮಾಡ್ತಿದ್ದ, ಒಂದು ನಾಯಿ ಜೊತೆಲಿ ಆಟ ಆಡ್ಕೊಂಡಿದ್ದ. ಸಂತೋಷ್ ಅಂತಕ್ಕಂಥ ಮಗ, ರಜನಿ ಅಂತಕ್ಕಂಥ ಮಗಳು. ಅವೆರಡೂ ಒಂದು ಪ್ರಾಣಿ, ಇನ್ನೊಂದು ಪಕ್ಷಿ. ಎರಡು ಆ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ರು. ಹಂಗಿರ್ಬೇಕಾದ್ರೆ ಒಂದಿನ ಪ್ರಶ್ನೆ ಕೇಳ್ತಾನೆ, ಇವಳಿಗೆ ಪ್ರಶ್ನೆ ಕೇಳ್ತಾಳೆ ರಜನಿ ಅಪ್ಪನಿಗೆ. ಏನಂತ ಅಂತಂದ್ರೆ, ಅಪ್ಪ ಇದು ಯಾಕೆ ಮಾತಾಡಲ್ಲ ಗಿಳಿ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಮನುಷ್ಯರಂತೆ ಮಾತು ಕಲಿತುಕೊಳ್ಳೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಅಂತ.
ಮಗ ಕೇಳ್ತಾನೆ, ನಾಯಿ ಯಾಕೆ ಬೊಗಳಕ್ಕೆ, ನಾಯಿಗೆ ನಮಗೆ ಯಾಕೆ ಬೊಗಳಕ್ ಬರಲ್ಲ ಅಂತ. ನಾಯಿ ಬೊಗಳುತ್ತೆ, ನಾಯಿ ನಾವೇ ಬೊಗಳಕ್ ಬರಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಅದೊಂದು ಅಚ್ಚರಿ ಪ್ರಶ್ನೆ. ಯಾಕೆಂದ್ರೆ ನಾಯಿಗೆ ಬೊಗಳೋದು ಸಹಜವಾದ ಕ್ರಿಯೆ, ಮನುಷ್ಯನಿಗೆ ಆ ಶಕ್ತಿ ಇಲ್ಲ. ಆದ್ರೆ ಭಾಷೆ ಅನ್ನೋದು ಮನುಷ್ಯನಿಗಿಂತ ಪ್ರಾಣಿಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ಭಾಷೆ. ಪ್ರಾಣಿಗಳಿಗಿಂತ ಭಿನ್ನವಾಗಿದೆ. ಪ್ರಾಣಿಗಳಿಗಿಂತ ಭಿನ್ನವಾಗಿರುವ ಈ ಭಾಷೆಯನ್ನ ಮನುಷ್ಯನಿಗೆ ನಾನೀಗೆ ಧ್ವನಿ ಮೂಲಕ ಉಚ್ಚಾರಣೆಯನ್ನ ಮಾಡ್ತಾ ಇದ್ದೀನಿ, ಆ ಭಾಷೆಯನ್ನ ಕರಗತ ಮಾಡಿಕೊಳ್ಳುವುದರ ಮೂಲಕ ತನ್ನ ಭಾವನೆಗಳನ್ನ ಅಭಿವ್ಯಕ್ತಿ ಮಾಡೋದಕ್ಕೆ ಒಂದು ಮಾಧ್ಯಮವಾಗಿ ಬಳಸ್ಕೊಂಡಿದೆ ಭಾಷೆಯನ್ನಾಗಿ. ಸನ್ನೆಗಳು, ಸಂಕೇತಗಳು ಯಾವುವು ಸಹ ನಮಗೆ ತೀರ ಸಹಜವಾಗಿ ಹುಟ್ಟುವುದಿಲ್ಲ. ಆ ಕಾರಣಕ್ಕಾಗಿ ಪ್ರಾಣಿಗಳ ರೀತಿಯಲ್ಲಿ ನಾವು ಮಾತಾಡಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ನಮ್ಮ ಮನುಷ್ಯನಾಗಿದ್ದ ನಾವುಗಳು ನಮ್ಮ ಅನಿಸಿಕೆಗಳನ್ನ ಅಭಿವ್ಯಕ್ತಿ ಮಾಡಿಕೊಳ್ಳಲಿಕ್ಕೆ ಭಾಷೆಯನ್ನಾಗಿ ಇಟ್ಕೊಳ್ಳುವ ಒಂದು ಕಡೆ ಆದ್ರೆ, ಇನ್ನೊಂದು ಸಣ್ಣ ಮ್ಯಾಕ್ಸ್ ಮುಲ್ಲರ್ ಅವರು ಹೇಳಿರ್ತಕ್ಕಂಥ ಒಂದು ವಿಜ್ಞಾನಿಯಾಗಿರ್ತಕ್ಕಂಥ ಚೋಮ್ಸ್ಕಿ ಅಂತಕ್ಕಂಥ ಹೇಳ್ತಕ್ಕಂಥ ಇನ್ನೊಂದು ಘಟನೆ ಹೇಳಿ ನಾನು ಬಹಳ ಮುಖ್ಯವಾದ ಸೂಕ್ಷ್ಮ ಕಡೆಗೆ ಹೋಗ್ತೀನಿ. ಇಬ್ರು ಮಕ್ಕಳನ್ನ ಒಬ್ಬ ತಂದೆ ಎರಡು ಕಡೆ ಬೆಳೆಸ್ತಾರೆ. ಒಂದು ಮಗುವನ್ನ ಒಂದು ಕೊಠಡಿ ಒಳಗಡೆ ಹಾಕ್ಬಿಟ್ಟು 4 ವರ್ಷಗಳ ಕಾಲ ಕೇವಲ ಊಟವನ್ನ ಅಷ್ಟೇ ಕೊಟ್ಕೊಂಡು ಮಗುವನ್ನು ಬೆಳೆದಿರುತ್ತೆ. ಮತ್ತೊಂದು ಮಗುವನ್ನ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಜೊತೆ ಬೆಳೆಸಲಿಕ್ಕೆ ಬಿಟ್ಟಿರ್ತಾರೆ. 4 ವರ್ಷ ಆದ್ಮೇಲೆ ಆ ಇಬ್ಬರು ಮಕ್ಕಳನ್ನ ತಂದು ಕೂರಿಸಿದಾಗ ಒಂದು ಮಗು ಎಲ್ಲಾ ರೀತಿಯ ಲವಲವಿಕೆಯಿಂದ ಜನಸಾಮಾನ್ಯರಿಗೆ ಆಗಿತ್ತು ಒಂದು ಕಡೆ ಆದ್ರೆ, ಮತ್ತೊಂದು ಮಗು ಮನುಷ್ಯರ ಜೊತೆಗೆ ಮಾತಾಡುವುದಕ್ಕೆ ಅಂಜಿಕೆಯನ್ನ ಪಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಬೆಳೆದಿರುತ್ತೆ. ಅಂದ್ರೆ ಭಾಷೆಯನ್ನ ನಾವು ಕಲಿಬೇಕು ಅಂದ್ರೆ ಯಾವ ರೀತಿಯಲ್ಲಿ ಕಲಿಯಬೇಕು ಅನ್ನೋದಕ್ಕೆ ಅದೊಂದು ದೊಡ್ಡ ಪ್ರಾಕ್ಟಿಕಲ್ ಇದೆ, ಅದೊಂದು ವಾದ ಇದೆ. ಆ ವಾದನ ಸೂಕ್ಷ್ಮವಾಗಿ ಮಾತಾಡ್ತೇನೆ ಮಾತಾಡ್ತಾ ಇದ್ದೀನಿ. ಈ ಭಾಷೆ ಹಂತವಾಗಿ ಸ್ಥಿತ್ಯಾಂತರವನ್ನು ಪಡ್ಕೊಳ್ತಾ ಹೋಗ್ತಾ ಕನ್ನಡದ ಒಂದು ಅಸ್ಮಿತೆಗೆ ಒಳಗಾಗ್ತಾ ಹೋಗುತ್ತೆ. ಕನ್ನಡದ ಅಸ್ಮಿತೆಗೆ ಒಳಗಾಗುವಾಗ ಕನ್ನಡ ಭಾಷೆಯಾಗಿರ್ತಕ್ಕಂಥದ್ದು ಪ್ರಾಚೀನ ಕಾಲದ ಹಿನ್ನೆಲೆಯಲ್ಲಿ ಇಟ್ಕೊಂಡಾಗ ಪೂರ್ವದ ಹಳಗನ್ನಡ ಅಂತನೂ, ಹಳಗನ್ನಡ ಅಂತನೂ, ನಡುಗನ್ನಡ ಅಂತನೂ, ಹೊಸಗನ್ನಡ ಅಂತನೂ ನಾವು ಅದನ್ನ ವಿಭಾಗೀಕರಣ ಮಾಡ್ಕೊಳ್ಳೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ವಿಭಾಗೀಕರಣ ಮಾಡಿಕೊಂಡಂತ ಈ ಭಾಷೆ ಪತ್ರಿಕೋದ್ಯಮಕ್ಕೆ ಹೇಗೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ, ಪತ್ರಿಕೋದ್ಯಮ ಹೇಗೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ, ಕನ್ನಡ ಭಾಷೆಯನ್ನ ಅವತ್ತಿನ ಕಾಲಘಟ್ಟದಲ್ಲೇ 19ನೇ ಶತಮಾನದ ಕಾಲಘಟ್ಟದಲ್ಲೇ ಬಹಳ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಕವಿ ಮಹಾಲಿಂಗ ರಂಗ ಒಂದು ಮಾತನ್ನ ಹೇಳ್ತಾನೆ. ಯಾವ ರೀತಿ ಅದನ್ನ ಉಲ್ಲೇಖ ಮಾಡ್ತಾನೆ ಅಂತಂದ್ರೆ, ಕನ್ನಡ ಭಾಷೆಯು ಸರಳವಾದದ್ದಾಗಿದೆ. ಸತ್ಯ, ಕನ್ನಡ ಭಾಷೆ ಅಂತ ಭಾಷೆ ಯಾವ ಭಾಷೆಯೂ ಇಲ್ಲ. ಎಷ್ಟು ಬ್ಯೂಟಿಫುಲ್, ಒಂಥರ ನೋಡ್ಲಿಕ್ಕೆ ಒಂದು ಆನಂದ. ಲಿಪಿಗಳ ರಾಣಿ ಅಂತ ಕರೀತಾರದ್ನ. ಸುಲಲಿತವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಈ ಭಾಷೆಯನ್ನ ಅನುಭವಾಮೃತ ಅನ್ನುವ ಕಾವ್ಯದೊಳಗಡೆ ಮಹಾಲಿಂಗರಂಗ ಸುಲಿದ ಬಾಳೆಯ ಹಣ್ಣಿನಂದದಿ, ಹಳದ ಚಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣವ ಹಾಲಿನಂದದಿ, ಸುಲಭವಾಗಿ ರೂಪ ಲಲಿತವ ಕನ್ನಡ ನುಡಿಯಲ್ಲಿ ತಿಳಿದು ತನ್ನೋಳು ತಾನು ಮೋಕ್ಷಗಳಿಸಿಕೊಂಡಿದ್ದ ಸಾಲದೆ ಸಂಸ್ಕೃತದಲ್ಲಿ ಏನಿದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ರೀತಿಯ ಕನ್ನಡ ಭಾಷೆಯನ್ನ ಒಳಗೊಂಡಿರ್ತಕ್ಕಂಥ ಮಹತ್ವವನ್ನು ಹೇಳ್ತಕ್ಕಂಥ ಈ ನಮ್ಮ ಕನ್ನಡ ಭಾಷೆ ಪತ್ರಿಕೋದ್ಯಮದ ಭಾಷೆಯಾಗಿ ಹೇಗೆ ಪರಿವರ್ತನೆಯನ್ನು ಹೊಂದಿದೆ. ಇದಕ್ಕೆ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ನಾವೆಲ್ಲ ಬೇರೆ 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 ಹಿನ್ನೆಲೆ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಇವತ್ತು ಕನ್ನಡ ಭಾಷೆ ಬೆಳೆದಿದೆ ಅಂತಂದ್ರೆ 20ನೇ ಶತಮಾನದ ಪತ್ರಿಕೋದ್ಯಮವೇ ಮುಖ್ಯ ಕಾರಣ ಅಂತ ನಾನು ಇಲ್ಲಿ ಬಯಸ್ತೀನಿ. ಹೇಗೆ ಸಾಧ್ಯ? ತುಂಬಾ ಅವರು ವರ್ತಮಾನ ಮುಖಾಮುಖಿ ಇಟ್ಕೊಂಡು ಶ್ರೀಕಾಂತ್ ಅವರು ಮಾತಾಡಿದ್ರು. ನಾನು ಅಕಾಡೆಮಿಕ್ ಸ್ವಲ್ಪ ತೆಗೆದುಕೊಂಡು ಹೋಗೋದೇ ಆದ್ರೆ, ಕನ್ನಡ ಸಮೂಹ ಮಾಧ್ಯಮದಲ್ಲಿ 20ನೇ ಶತಮಾನದಲ್ಲಿ ಪ್ರಮುಖವಾಗಿ 8 ಪ್ರಕಾರಗಳಾಗಿ ನಾವು ಅದನ್ನ ವಿಂಗಡಿಸ್ತೀವಿ. ಈ ಗ್ರಂಥ ಅಥವಾ ಪತ್ರಿಕೋದ್ಯಮದ ಮಾಧ್ಯಮವನ್ನ ಒಂದು ಪುಸ್ತಕಗಳಾಗಿ ರೂಪುಗೊಳ್ತಾ ಹೋಗ್ತವೆ, ನಿಯತಕಾಲಿಕೆಗಳಾಗಿ ಬರ್ತವೆ, ಚಲನಚಿತ್ರಗಳಾಗಿ ಬರ್ತವೆ, ಪತ್ರಿಕೆಗಳು ಬರ್ತವೆ, ರೇಡಿಯೋ ಬರುತ್ತೆ, ರೆಕಾರ್ಡಿಂಗ್ ಬರುತ್ತೆ. ಇವೆಲ್ಲವೂ ಸಹ 8 ಸಮೂಹ ಮಾಧ್ಯಮಗಳ ಫ್ಯಾಕ್ಟರಿಗಳು ಕರೀತಾರೆ ಇವನ್ನ. ಇವುಗಳ
ಇವುಗಳಲ್ಲಿ 8 ಸಮೂಹ ಮಾಧ್ಯಮದ ಈ ಫ್ಯಾಕ್ಟರಿಗಳಲ್ಲಿ, ಈ ಕೈಗಾರಿಕೆಗಳಲ್ಲಿ ಪತ್ರಿಕೋದ್ಯಮವು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವತ್ತಿನ ಕಾಲಘಟ್ಟಕ್ಕೆ 20ನೇ ಶತಮಾನಕ್ಕೆ, ಇವತ್ತು ಬಿಡಿ, ಇವತ್ತು ಸರ್ ಹೇಳಿದಂಗೆ 14 ಇದೆ, 20 ಇದೆ, ಯೂಟ್ಯೂಬ್ ಬೇಜಾರಾಗಿ ಬೆಳ್ಕೊಂಡಿದೆ. ಅವತ್ತು ನಾವು ಪತ್ರಿಕೆ ಬೇಕು ಅಂತಾರೆ, ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆಯನ್ನ ಕಾಯ್ತಾ ಇದ್ವಿ ಮನೆಗೆ, ಎಲ್ಲ ಯಾವಾಗ ಬರುತ್ತಪ್ಪ ಪತ್ರಿಕೆ, ಯಾವಾಗ ನಾವು ಓದೋದು ಅಂತೇಳಿ. ಇಂತಹ ಸ್ಥಿತಿ ಒಳಗಡೆ ಕನ್ನಡ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬಹಳ ಅದ್ಭುತವಾದಂತಹ ಒಂದು ನೆಲೆಯನ್ನ ಕಂಡುಕೊಳ್ಳುತ್ತೆ. ಏಕೆಂದ್ರೆ 1920ರಲ್ಲಿ ಸಮೂಹ ಮಾಧ್ಯಮದ ಪ್ರಭಾವ ಬೀರಿದ್ದು ಯಾವುದು ಅಂತಂದ್ರೆ 2ನೇ ಮಹಾಯುದ್ಧ. ಆದ್ಮೇಲೆ 2ನೇ ಮಹಾಯುದ್ಧದ ಪ್ರತಿಯೊಂದು ಕ್ಷಣವನ್ನ ನಾವು ಇವತ್ತಿನ ತರ ಮಾಧ್ಯಮದಲ್ಲಿ ಈ ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ತಿರ್ಲಿಲ್ಲ ನಾವು. ಅವತ್ತು ಆ ಯುದ್ಧದ ಪರಿಣಾಮವನ್ನ ಪತ್ರಿಕೆಯಲ್ಲೇ ಓದಬೇಕಾಗಿತ್ತು. ಅದು ಬಿಟ್ರೆ ಸರ್ಕಾರದ ಚಾನೆಲ್ಗಳು ಡಿಡಿ ನ್ಯೂಸ್, ಡಿಡಿ ಚಂದನ ಅಥವಾ ಯಾವುದೇ ನೋಡ್ಬೇಕಾಗಿತ್ತು. ಅಂತಹ ಒಂದು ಪ್ರಭಾವವನ್ನು ಒಳಗೊಂಡಿದ್ದಂತ ಈ ಸಮೂಹ ಮಾಧ್ಯಮ ಮುದ್ರಣ ಮಾಧ್ಯಮಕ್ಕೆ ಯಾವಾಗ ಬಂತು ಆವಾಗ ನಿಮ್ಗೆಲ್ಲ ಕೆಲಸ ಸಿಕ್ತು. ಸರ್ ಹೇಳಿದಾಗೇನೆ ಪ್ರಿಂಟಿಂಗ್ ಮೀಡಿಯಾ ಬಂದ ಮೇಲೆ ಪತ್ರಿಕೋದ್ಯಮ ಅಗಾಧವಾಗಿ ಬೆಳೀತು. ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಯಾವ ಕಾರಣಕ್ಕೂ ಆಭಾಸರಾಗಬೇಕಾದ ಅವಶ್ಯಕತೆ ಇಲ್ಲ, ಮಾಡ್ಲಿಕ್ಕೆ 100 ಕೆಲಸಗಳಿವೆ. ಅದರಲ್ಲೂ ಕನ್ನಡ ಭಾಷೆಯನ್ನ ಓದಿದ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿದ್ರೆ 2 ರೀತಿಯ ಒಂದು ಬೆನಿಫಿಟ್ಸ್. ನಾನು ಒಬ್ಬ ಕನ್ನಡ ವಿದ್ಯಾರ್ಥಿಯಾಗಿದ್ದು ಪತ್ರಿಕೋದ್ಯಮ MA ಮಾಡಿಕೊಂಡು ಮೈಸೂರಲ್ಲಿ ಸುಮಾರು 8 ವರ್ಷಗಳ ಕಾಲ ವಿವಿಧ ಪತ್ರಿಕೆಯಲ್ಲಿ ಪತ್ರಿಕೋದ್ಯಮ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೀನಿ ನಾನು. 2 ಕಾರಣ: ಒಂದು, ಭಾಷೆಯ ಪ್ರಬುದ್ಧತೆ ಗೊತ್ತಿರುತ್ತೆ, 2ನೇದು ಪತ್ರಿಕೋದ್ಯಮದ ಫಿಲಾಸಫಿ ಗೊತ್ತಿರುತ್ತೆ. ಈ 2 ಅಂಶಗಳನ್ನು ನೀವು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಮತ್ತು ಕನ್ನಡದ ಭಾಷಾ ವಿದ್ಯಾರ್ಥಿಗಳು 2 ಕೆಲಸ ಮಾಡ್ಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಯಾರು ಕುಂದಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸರ್ ಹೇಳಿದ ಹಾಗೆ ಒಂದು ಮಾತಿಗೆ ನನಗೆ ಬಹಳ ಇಷ್ಟ ಆಯ್ತು ಅವ್ರು ಹೇಳಿದ್ದು. ಇವತ್ತಿನ ವಿದ್ಯಾರ್ಥಿಗಳು ಓದುವುದ ಕಡೆ ಕಡಿಮೆ ಮಾಡಿದ್ದಾರೆ. ಯಾವಾಗ ನೀವು ವಿಷಯದ ಪ್ರಬುದ್ಧತೆಯ ಬಗ್ಗೆ ನಿಮ್ಮ ರೀಡಿಂಗ್ಸ್ ಇಲ್ವೋ, ನಿಮ್ಮ ವಿಷಯದ ಬಗ್ಗೆ ಲಿಸ್ನಿಂಗ್ ಇಲ್ವೋ, ನಿಮ್ಮ ವಿಷಯದ ಬಗ್ಗೆ ರೀಡಿಂಗ್ ಇಲ್ವೋ, ರೈಟಿಂಗ್ ಇಲ್ವೋ, ಅವಾಗ ನೀವು ಏನನ್ನು ಕಲಿಯಲಾರ. ಗುಡ್ ಲಿಸ್ನರ್ ಇಸ್ ಎ ಗುಡ್ ಟಾಕರ್ ಅಂಡ್ ಗುಡ್ ರೈಟರ್ ಅಂತ ಕರೀತಾರೆ. ಒಬ್ಬ ಒಳ್ಳೆಯ ಓದುಗ ಒಬ್ಬ ಒಳ್ಳೆಯ ಮಾತುಗಾರನಾಗಬಲ್ಲ, ಒಬ್ಬ ಮಾತುಗಾರನಾದರೂ ಒಬ್ಬ ಒಳ್ಳೆಯ ಬರಹಗಾರನೂ ಆಗಬಲ್ಲ ಅನ್ನೋದಕ್ಕೆ ಒಂದು ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ವಿದ್ಯಾರ್ಥಿಗಳು ಓದುವುದನ್ನ ಹೆಚ್ಚು ಬೆಳೆಸ್ಕೊಳ್ಬೇಕು. ಅದನ್ನ ಸರ್ ನೋಟ್ ಮಾಡಿದ್ದು. ಒಂದು ಮಾಹಿತಿಯನ್ನ ನಾವು ಅಡ್ರೆಸ್ ಮಾಡಬೇಕು ಅಂತಂದ್ರೆ ನಾವು ಆ ವಿಷಯದಲ್ಲಿ ಸಂಪೂರ್ಣವಾದ ಒಂದು ಹಿಡಿತವನ್ನ ಸಾಧಿಸಿಕೊಳ್ಳಬೇಕು ಅಂತ ನೀವು ಇದ್ದಿದ್ದೆ ಆದ್ರೆ ನೀವು ಯಾರಿಗೂ ಇದರ ಬೇಕಾಗಿಲ್ಲ. ನೀವು ಮುಗಿದಿದ್ದಾಗೆ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತೆ, ಇಮಿಡಿಯೇಟ್ ಆಗಿ ನೀವು ನಿಮ್ಮ ವರ್ಕ್ ಅನ್ನು ಸ್ಟಾರ್ಟ್ ಮಾಡಬಹುದು. ಅದಕ್ಕೆ ಏನ್ ಬೇಕು? ಇವರಿಗೆ ಎಫಿಷಿಯನ್ಸಿ ಬೇಕು, ನಾಲೆಡ್ಜ್ ಬೇಕು. ಅದನ್ನ ಎಲ್ಲಿ ಸಿಗುತ್ತೆ? ಈ ಪರಂಪರೆಯ ಜೀವಿತ ಚಕ್ರವ್ಯೂಹದ ಸಿಗುತ್ತೆ. ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪ್ರವೃತ್ತಿಯ ಕಡೆಗೆ ನೀವೇ ಹೋಗಿದ್ದೆ ಆದ್ರೆ ನಾವು ಹೆಚ್ಚು ಸೂಕ್ಷ್ಮತೆ ಕಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಪತ್ರಿಕಾ ರಂಗ ಎಷ್ಟು ಬೆಳೆದು ಬಂದಿದೆ ನಿಮ್ಗೆಲ್ಲ ಮಾಹಿತಿ ಇದೆ. ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಸರ್ ಪಾಠ ಮಾಡಿರ್ತಾರೆ. ಕನ್ನಡದ ವಿದ್ಯಾರ್ಥಿಗಳು ಅನ್ಕೋಬೇಕು, ಹೌದಾ ಅಲ್ವಾ, ಕನ್ನಡ ಭಾಷೆ ಹಿಂಗೆಲ್ಲ ಬೆಳೆದು ಅಂತ ಇಷ್ಟೆಲ್ಲ ಆಗಿದೆಯಾ? ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ 1812ರಲ್ಲಿ ಕನ್ನಡ ಪತ್ರಿಕೆಗಳು ಕೇವಲ ಮಾಹಿತಿಯನ್ನು ಹೇಗೆ ರವಾನೆ ಮಾಡ್ತಿತ್ತು ಅಂತಂದ್ರೆ ಕರ್ನಾಟಕದ ಏಕೀಕರಣದ ಪ್ರಮುಖ ರೂವಾರಿಗಳ ಕೆಲಸ ಮಾಡಿದ್ದೇವೆ. ಕರ್ನಾಟಕ ಏಕೀಕರಣ ಯಾಕಾಯ್ತು? ಇಡೀ ಕರ್ನಾಟಕ ಏಕೀಕರಣ ಆಗುವ ಜೊತೆಗೆ ಗೋಕಾಕ್ ಚಳವಳಿಯ ಹುಟ್ಟಿಗೆ ಕಾರಣ ಆಗುತ್ತೆ. ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಎಷ್ಟು ಸಂಗತಿಗಳು ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ನಾವೆಲ್ಲ ಈ ಭಾಗದ ವಿದ್ಯಾರ್ಥಿಗಳೇ ನಾವು. ಹಾಗಾಗಿ ಈ ಕರ್ನಾಟಕ ಏಕೀಕರಣ, ಕನ್ನಡ ನಾಡಿನ ಅಭಿವೃದ್ಧಿ ಮತ್ತು ಕನ್ನಡ ಭಾಷೆಯ ಬೆಳವಣಿಗೆಗೆ 1812ರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಬಂದಂತ ಬಳ್ಳಾರಿಯ ಜರ್ಮನ್ ಪಾದ್ರಿಗಳು ಕನ್ನಡ ಸಮಾಚಾರ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ತಗೊಂಡ್ಬರ್ತಾರೆ. ನೋಟ್ ದಿಸ್ ಪಾಯಿಂಟ್, ನೀವು ವಿದ್ಯಾರ್ಥಿಗಳಾದವರು ಇದನ್ನ ನೋಟ್ ಮಾಡ್ಕೊಳ್ಳಿ. 1812ರಲ್ಲಿ ಕನ್ನಡ ಸಮಾಚಾರ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ತರ್ತಾರೆ. ಅದು ಬಳ್ಳಾರಿಯಲ್ಲಿ ಪ್ರಾರಂಭ ಆಗುತ್ತೆ. ನಂತರ 42ರಲ್ಲಿ ಎಲ್ಲ ಉಲ್ಲೇಖ ಮಾಡಿರುವ ಹಾಗೆ ಮಂಗಳೂರಿನ ಬಾಸೆಲ್ ಮಿಷನ್ ಪ್ರೆಸ್ ನಲ್ಲಿ ಈ ಪತ್ರಿಕೆ ಮಂಗಳೂರು ಸಮಾಚಾರ ಅಂತೇಳಿ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಅಂತೇಳಿ ನಾವು ಅದನ್ನು ಕರಿತೀವಿ. ಕನ್ನಡ ಸುವಾರ್ತಿಕೆ ಅಂತ ಹೆಸರಿದ್ದದಕ್ಕೆ.
ಅದನ್ನ ಅರ್ಮನ್ ಮೋಗ್ಲಿಂಗ್ ಅಂತಂತವ್ರು ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ರು, ಬೆಳೆಸ್ತಾ ಇದ್ರು ಅಂತಕ್ಕಂಥ ಮಾಹಿತಿ ನಮ್ಗೆ ಸಿಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷಾ ಪತ್ರಿಕೆ ಅಂತಕ್ಕಂಥದ್ದು ಹೆಚ್ಚು ಬೆಳೀತಾ ಹೊತ್ತು ಮಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಕನ್ನಡ ಸುವಾರ್ತಿಕೆ, ಕರ್ನಾಟಕ ಪತ್ರಿಕೆ, ಬಾಲಪತ್ರಿಕೆ, ಸತ್ಯದೀಪಿಕೆ, ಹೀಗೆ ಹಲವು ಹೆಸರುಗಳಿಂದ ಇದು ತನ್ನ ಸ್ಥಿತ್ಯಂತರವನ್ನ ಪಡೀತಾ ಬಂತು. ನಿಮಗೆ ಕನ್ನಡ ನಾಡಿನ ಬಗ್ಗೆ ನಾವಿವತ್ತು ಫ್ರೀಯಾಗಿ ಏಕೀಕರಣ ಮಾಡಿಕೊಂಡು ನಾವೆಲ್ಲ ಒಂದು ಕನ್ನಡಿಗರು ಅನ್ನುವ ಈ ನೆಲೆಯನ್ನು ಇಟ್ಕೊಂಡು ಮಾತಾಡ್ತಾ ಇದೀವಲ್ಲ, ಕನ್ನಡ ಭಾಷೆಗೆ ಬಹಳ ಮುಖ್ಯವಾಗಿ ವಿವಿಧ ಪ್ರಕಾರಗಳಿದೆ. ಮಂಗಳೂರು ಕನ್ನಡ ಅಂತ ಕರಿತೀವಿ, ಮುಂಬೈ ಕನ್ನಡ ಅಂತ ಕರಿತೀವಿ, ಮೈಸೂರು ಕನ್ನಡ ಅಂತ ಕರಿತೀವಿ, ಗುಲ್ಬರ್ಗ ಕನ್ನಡ ಅಂತ ಕರಿತೀವಿ. ಅದರಲ್ಲೂ ಪ್ರಾದೇಶಿಕವಾಗಿ ಭಿನ್ನವಾಗಿದೆ. ಪ್ರತಿ ಜಿಲ್ಲಾವಾರು ಭಾಷೆಯು ಪ್ರತಿ 6 ಕಿಲೋಮೀಟರ್ಗೆ ತನ್ನ ಸ್ಥಿತ್ಯಾಂತರವನ್ನು ಹೊಂದ್ತಾ ಹೋಗುತ್ತೆ. ನಾನು ಮಾತನಾಡುತ್ತಿರುವ ಭಾಷೆಗೂ ನೀವು ಹೇಳುವ ಭಾಷೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಪ್ಯೂರ್ 100% ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಬಂದವನು. ನನ್ನ ಭಾಷೆಗೂ ನಿಮ್ಮ ಭಾಷೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಬರವಣಿಗೆಯ ಭಾಷೆಯು ಒಂದೇ ಆಗಿರುತ್ತದೆ. ಮಾತನಾಡುವ ಭಾಷೆ ಭಿನ್ನ, ಆದರೆ ಪತ್ರಿಕೆ ಬರವಣಿಗೆಯ ಭಾಷೆ ಒಂದೇ ಆಗಿರುತ್ತೆ. ಯಾಕೆ ಅಂತ ಹೇಳಿ ತುಂಬಾ ಸರಳವಾಗಿರುತ್ತೆ. ಪತ್ರಿಕೋದ್ಯಮದ ಒಂದು ಫಿಲಾಸಫಿ ಏನು ಗೊತ್ತಾ? ಪತ್ರಿಕೆಯನ್ನು ಓದೋರು ಯಾರು? ಪತ್ರಿಕೆಯನ್ನ 4ನೇ ಕ್ಲಾಸಲ್ಲಿ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಹಿಡಿದು IAS ಆಫೀಸರ್ವರೆಗೂ ಓದ್ತಾರೆ ಪತ್ರಿಕೆಗಳನ್ನ. ಬರಹಗಳು ಹೇಗಿರ್ಬೇಕು ನಮ್ಗೆ? 4ನೇ ಕ್ಲಾಸ್ ಓದಿರೋರಿಗೆ ನಾವು ಕ್ಲಿಷ್ಟ ಪದ ಹಾಕ್ಬಿಟ್ರೆ ಅವ್ನಿಗೆ ಏನ್ ಅರ್ಥ ಆಗುತ್ತೆ? ಹಾಗಾಗಿ ಪತ್ರಿಕೆ ನಮ್ಗೆ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ಅದು ತನ್ನೆಲ್ಲ ಮಾಹಿತಿಗಳನ್ನ ನಾಡಿನ, ದೇಶದ ಐಕ್ಯತೆ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಅಭಿಮಾನದ ಬಗ್ಗೆ, ಭಾಷೆಯ ಬಗ್ಗೆ, ಬೇರೆ ಇನ್ಯಾವುದೇ ಮಾಹಿತಿಗಳನ್ನ ಕೊಡುವ, ರವಾನೆಯ ಮಾಡುವ ಒಂದು ವ್ಯಕ್ತಿಯಾಗಿ ನಮ್ಮ ಕನ್ನಡ ಭಾಷೆ, ಅದು ಕನ್ನಡ ಪತ್ರಿಕೆ ಅಂತಕ್ಕಂಥದ್ದು ಬೆಳೆದು ಬಂದಿದೆ. ಹಾಗಾಗಿ ಕನ್ನಡ ಬೋಧಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ವೆಂಕಟ ರಂಗೋಟಿ ಅವರು ಮತ್ತು ಗಳಗನಾಥ್ ಅವರು ತಂತಾರೆ. PL ರೈಸ್ ಅವರು ಅರುಣೋದಯ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಅವರು ಹೊರತಂತಾರೆ. ಜೊತೆಗೆ ಮೈಸೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರು ವಾರ ಪತ್ರಿಕೆಯಾಗಿ ವೃತ್ತಾಂತ ಬೋಧಿನಿ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ತಗೊಂತಾರೆ. ಅದಷ್ಟೇ ಅಲ್ಲ, ವಿದ್ವಾನ್ ಭೀಷ್ಮಾಚಾರ್ಯರವರು ಕರ್ನಾಟಕ ಪ್ರಕಾಶಿಕ ಅಂತ ಪತ್ರಿಕೆಯನ್ನು, ಇವತ್ತು ಪ್ರತಿ ಜಿಲ್ಲಾವಾರ ಪತ್ರಿಕೆಗಳಿದೆ, ಆದ್ರೆ ಪತ್ರಿಕೋದ್ಯಮ ಬೆಳಲಿಕ್ಕೆ ಇವರೆಲ್ಲ ಕಾರಣ ನಾವು ಮರಿಬಾರದು. ಉತ್ತರ ಕರ್ನಾಟಕ, ನಮ್ಮ ಭಾಗದ ಉತ್ತರ ಕರ್ನಾಟಕ, ಅದು ಬೆಳಗಾವಿಯಲ್ಲಿ ಸುಬುದ್ಧಿ ಪ್ರಕಾಶ ಅಂತಕ್ಕಂಥ 1851 ಪ್ರಕಾಶ ಬರುತ್ತೆ ಈ ಪೇಪರ್. ಇದೇನ್ ಮಾಡುತ್ತೆ ಅಂತಂದ್ರೆ, ಮಹಾರಾಷ್ಟ್ರದ ಪ್ರಭಾವ ಇದ್ದ ಆ ಕಾಲಘಟ್ಟದಲ್ಲಿಯೇ ಮರಾಠಿಯ ಪ್ರಭಾವವನ್ನ ಹತ್ತಿಕ್ತಾನೆ ಕನ್ನಡ ಭಾಷೆಯ ಪ್ರಬುದ್ಧತೆ ಏನು ಅಂತ ಹೇಳಿ ಈ ಪೇಪರ್ ಹೇಳ್ತಾ ಹೋಗುತ್ತೆ. ಸುಬುದ್ಧ ಪ್ರಕಾಶ ಅಂತಕ್ಕಂಥದ್ದು 1851 ಬೆಳಗಾವಿಯಲ್ಲಿ ಪ್ರಾರಂಭ ಆಗುತ್ತೆ. ಇದು ಬಹಳ ಮುಖ್ಯ ಎರಡೇ ಧೋರಣೆ ಇಟ್ಕೊಂಡಿರುತ್ತೆ. ಒಂದು ರಾಷ್ಟ್ರೀಯತೆ ಪ್ರಜ್ಞೆಯನ್ನ ಮೂಡಿಸ್ತಕ್ಕಂಥದ್ದು, ಪ್ರಜಾಸತ್ತಾತ್ಮಕ ನೆಲೆಗಟ್ಟನ್ನು ಇಟ್ಕೊಂಡು ನಾವು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಈ ಪೇಪರ್ ಮಾಡುತ್ತೆ. ಹಂಗಾಗಿ ಇವೆಲ್ಲವೂ ಯಾವ ಭಾಷೆಯಲ್ಲಿ ಆಗ್ತಿತ್ತು? ಕನ್ನಡ ಭಾಷೆಯಲ್ಲೇ ಪ್ರಿಂಟ್ ಆಗ್ತಿತ್ತು. ಕನ್ನಡ ಭಾಷೆಯ ಈ ಬೆಳವಣಿಗೆಗೆ ಬಹುಮುಖ್ಯವಾದ ಪಾತ್ರವನ್ನ ಇದು ವಹಿಸ್ತಾ ಹೋಗುತ್ತೆ. ಅದಲ್ಲದೆ ಹಿತಬೋಧಿನಿ, ವೇದಾಂತ ಚಿಂತಾಮಣಿ, ಸಂಪತ್ ಅಭ್ಯುದಯ, ವೃತ್ತಾಂತ ಚಿಂತಾಮಣಿ, ಸಾಧ್ವಿ, ಸಾಮಾಜಿಕ ಪತ್ರಿಕೆ, ಮೈಸೂರು ಹೆರಾಲ್ಡ್, ವೆಲ್ತ್ ಆಫ್ ಮೈಸೂರು, ಇವೆಲ್ಲ ಇಂಗ್ಲಿಷ್ ನಲ್ಲೂ ಸಹ ಪ್ರಕಟ ಆಗ್ತಾ ಇದ್ದವು. ಕನ್ನಡದ ಪತ್ರಿಕೆಗಳು ಸಹ ಇಂಗ್ಲಿಷ್ ನಲ್ಲಿ ಬೇರೆ ರೀತಿಯಲ್ಲಿ ಪ್ರಕಟ ಆಗ್ತಿದ್ದವು. ಇವತ್ತು ಪ್ರಜಾವಾಣಿ, ಡೆಕ್ಕನ್ ಹೇಗೆ ಒಂದೇ ವಿಷಯವನ್ನ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವೋ, ಅವತ್ತಿನ ಕಾಲಘಟ್ಟಕ್ಕೆ ನಮ್ಮ ಕನ್ನಡದ ಸುದ್ದಿ ಇಂಗ್ಲಿಷ್ ಭಾಷೆ ಬೇರೆ ಬೇರೆ ಭಾಷೆಗಳಲ್ಲಿ ಇರಬೇಕು ಅಂತಕ್ಕಂಥ ಒಂದು ಬೆಳವಣಿಗೆಯನ್ನ ಒಳಗೊಂಡಿತ್ತು. ಆ ಕಾರಣಕ್ಕಾಗಿ ತುಂಬಾ ಅರ್ಥಪೂರ್ಣವಾದಂತಹ ಒಂದು ನೆಲೆಯಲ್ಲಿ ಕನ್ನಡದ ಭಾಷೆಯ ಮೇಲೆ ಪತ್ರಿಕೋದ್ಯಮ ತುಂಬಾ ಪ್ರಭಾವವನ್ನು ಬೀರಿದೆ. ಅದು ಮುಂದುವರಿತಾ ಹೋಗುತ್ತೆ. ಹುಬ್ಬಳ್ಳಿ, ಇವೆಲ್ಲ ನಮ್ಗೆಲ್ಲ ಗೊತ್ತಿದೆ. 1930ರಲ್ಲಿ ಹುಬ್ಬಳ್ಳಿಯಲ್ಲಿ ವಿಜಯ ಧ್ವಜ ಅಂತಕ್ಕಂಥ ಒಂದು ಪತ್ರಿಕೆ ಬರುತ್ತೆ. ಅದು ಧಾರವಾಡದಲ್ಲಿ ಇವತ್ತು ಕರ್ಮವೀರ ಅನ್ನೋ ಒಂದು ಮ್ಯಾಗಝಿನ್ ಬರ್ತಾ ಇದೆ. ಕರ್ಮವೀರ ಮ್ಯಾಗಝಿನ್ ಇವತ್ತು ತುಂಬಾ ಬೆಳೆಯಲಿಕ್ಕೆ ಕಾರಣ ಅವತ್ತಿನ ಆಲೂರು ವೆಂಕಟರಾಯರು, ಇವರೆಲ್ಲ ಚಳವಳಿಗಾರರು, ಏಕೀಕರಣದ ಕೆಲಸ ಮಾಡುವಂತವ್ರು. ಚಳವಳಿಗಾರರು ಏಕೀಕರಣದ ಕೆಲಸ ಮಾಡ್ಲಿಕ್ಕೆ ಕರಪತ್ರಗಳಂತ ಇದ್ರು. ಕರಪತ್ರಗಳಲ್ಲಿ ಯಾವ ರೀತಿಯಲ್ಲಿ ಇರ್ತಿತ್ತು, ಹೆಂಗೆ ಮೆಸೇಜ್ ಪಾಸ್ ಮಾಡ್ಬೇಕಾಯ್ತು. ಇವತ್ತಿನ ತರ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಹಂಗಾಗಿ ಬಹಳ ವಿನೂತನವಾದಂತಹ ಒಂದು ಬೆಳವಣಿಗೆ ಪ್ರಾರಂಭ ಆಯಿತು. 1885ರಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರ ಸಹೋದರ ಇಬ್ಬರು ಸೇರಿಕೊಂಡು ಕನ್ನಡ ನಡೆಗನ್ನಡಿ ಅಂತಕ್ಕಂಥ ಪತ್ರಿಕೆಯನ್ನು ತಂತಾರೆ. 1887ರಲ್ಲಿ ವೆನೆಸ್ಲಿಯ ವೃತ್ತ ಮಿಷನ್ ಇಂದ ವೃತ್ತಾಂತ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಮೈಸೂರಿನಿಂದ ಸಂಪಾದನೆ ಮಾಡ್ತಾರೆ. 1888 ನಾನು ಸುಮಾರು 19ನೇ ಶತಮಾನ ಮತ್ತು 20ನೇ ಶತಮಾನ ಇವತ್ತಿನ
ಕಾಲಘಟ್ಟಕ್ಕೂ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಸಂಗ್ರಹ ಮಾಡಿದ್ದೇವೆ. ಯಾಕೆಂದ್ರೆ ಒಂದು ಕನ್ನಡ ಭಾಷೆಗೆ ಈ ಎಲ್ಲ ಪತ್ರಿಕೆಗಳು ಹೇಗೆ ಕೆಲಸ ಮಾಡ್ತವೆ, ಹೇಗೆ ಪತ್ರಿಕೋದ್ಯಮವೇ ಕನ್ನಡ ಪತ್ರಿಕೋದ್ಯಮ ಎರಡು ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥಕ್ಕೆ ತುಂಬಾ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಆಯಿತು. ಸೊ ಆ ಕಾರಣಕ್ಕಾಗಿ ಸೂರ್ಯೋದಯ ಪ್ರಕಾಶಿಕ ಅಂತಕ್ಕ ಪತ್ರಿಕೆ ತಂತಾರೆ, ಕರ್ನಾಟಕ ವೈಭವ ಅಂತಕ್ಕಂಥ ಪತ್ರಿಕೆಯನ್ನ ಗೋವಿಂದರಾಯರವರು ತಗೋತಾರೆ. ಇವೆಲ್ಲವೂ ಭಾರತ ಸ್ವತಂತ್ರ ಸಂಗ್ರಾಮದ ಕಾಲಘಟ್ಟಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಹುಬ್ಬಳ್ಳಿಯಲ್ಲಿ ಬುಧಾಲಿಕ್ ದೇಸಾಯಿ ಅಂತಕ್ಕಂಥವರು ವೀರಕೇಸರಿ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ತಗೋತಾರೆ. BR ಚಿಕ್ಕೋಡಿ, ನನಗೆ ಈ ಪದ ಕೇಳಿದಾಗ ಅನ್ನಿಸ್ತು, ಪರವಾಗಿಲ್ವಲ್ಲ, ಚಿಕ್ಕೋಡಿ ಅನ್ನೋ ಭಾಗದಲ್ಲೂ ಸಹ ಈ ಪತ್ರಿಕೆ ಬಗ್ಗೆ ಪ್ರಭಾಕರ್ ಅಂತಕ್ಕಂಥವ್ರು ಪತ್ರಿಕೆ ತಂದು ನಡೆಸಿದಾರಲ್ಲ ಅಂತೇಳಿ ನನಗೆ ಅನಿಸ್ತು. ಅದು ಲೋಕಮಾತ ಅಂತಕ್ಕ 1922ರಲ್ಲಿ ಅದು ಈ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತ ಒಂದು ಪತ್ರಿಕೆಯಾಗಿ ನಮಗೆ ಕಂಡು ಬರುತ್ತೆ. 20ನೇ ಶತಮಾನ ಎಷ್ಟು ಪ್ರಬುದ್ಧವಾಗಿ ಭಾಷೆ ಮತ್ತು ಬಹು ಸಾಹಿತ್ಯಗಳ ನೆಲೆಯಾಗಿ ಕಂಡುಬಂದಿದೆ ಅಂತಂದ್ರೆ, ಪತ್ರಿಕೋದ್ಯಮವು ಬಹಳ ವಿಸ್ತಾರದ ನೆಲೆಗಟ್ಟನ್ನ ಹುಡಿಕೊಳ್ಳಿಕ್ಕೂ ಮತ್ತೆ ತನ್ನ ಅಸ್ತಿತ್ವವನ್ನು ಪಡ್ಕೊಳ್ಳಿಕ್ಕೂ ಸಹ ಒಂದು ನೆಲೆಯನ್ನ ಅದು ಕಾಣ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ ಪತ್ರಿಕೋದ್ಯಮ ಅಂತಕ್ಕಂಥ ತುಂಬಾ ಇದಾಗತ್ತೆ. ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯಗಳನ್ನ ನಮ್ಗೆ ಹೇಳ್ಬೇಕು ಅಂತಂದ್ರೆ, ಬೆಳಗಾವಿಯಲ್ಲಿ ಕರ್ನಾಟಕ ಏಕೀಕರಣವಾಗಿ 1933ರಲ್ಲಿ ದತ್ತೋಪಂತ ಬೆಲಾವಿ, ನಾರಾಯಣರಾವು ಜೋಶಿ, ದತ್ತಾರ ಬೆಳವಂತರಾಯಿ, ಗೋಖಲೆ ಕೇಶವರಾಯ ಅಂತಕ್ಕಂಥವ್ರು ಇವತ್ತೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನ ಪ್ರಾರಂಭಿಸಿದ್ರು. ಸಂಯುಕ್ತ ಕರ್ನಾಟಕ ಪತ್ರಿಕೆ ಇವತ್ತು ಇದು ಸಂಯುಕ್ತ ಕರ್ನಾಟಕ ಪತ್ರಿಕೆ ಬರ್ತಾ ಇದೆ. ಅದು ಮುಂದೆ ಹೇಗಾಯ್ತು ಅಂತಂದ್ರೆ 1959ರಲ್ಲಿ ಅದನ್ನ ಕಾಮಧೇನು ಅಂತಕ್ಕಂಥ ಪತ್ರಿಕೆಯಾಗಿ ಹೊರತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಪತ್ರಿಕೆಗಳು ತುಂಬಾ ವಿನೂತನವಾದಂತ ನೆಲೆಯಲ್ಲಿ ಬೆಳೆದು ಬರಲಿಕ್ಕೆ ಸಾಧ್ಯ ಆಯಿತು. ಅದಲ್ಲದೆ ಇವತ್ತಿನ ವರ್ತಮಾನದ ಪತ್ರಿಕೆಗಳಿದೆಯಲ್ಲ, ಏನೇನು ವಿಜಯವಾಣಿ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಕನ್ನಡಪ್ರಭ, ಉದಯಕಾಲ, ವಾರ್ತಾಭಾರತಿ, ಈ ಎಲ್ಲ ಪತ್ರಿಕೆಗಳು ಸಹ ಇತಿಹಾಸವನ್ನ ಒಳಗೊಂಡಿದ್ದು ಕನ್ನಡದ ಬೆಳವಣಿಗೆಗೆ ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸಿವೆ ಅಂತಕ್ಕಂಥ ಅಂಶಗಳನ್ನು ಸಹ ಇವತ್ತು ಹೇಳ್ತಾ ಹೋಗ್ತವೆ. ಬರೀ ಪತ್ರಿಕೆಗಳಿಂದಷ್ಟೇ ಕನ್ನಡ ಬೆಳೆದಿದ್ಯಾ? ಇಲ್ಲ. ಪತ್ರಿಕೆಗಳಷ್ಟಿಗೆ ಮಕ್ಕಳ ಬಹಳ ಪುಸ್ತಕಗಳು ಸಹ, ಅವು ಸಹ ಮ್ಯಾಗಝಿನ್ ಬರ್ತವೆ. ಮಯೂರ ಆಗ್ಬೋದು, ತುಷಾರ ಆಗ್ಬೋದು, ಮಕ್ಕಳ ಕಥೆಗಳ ಬಗ್ಗೆ ಆಗ್ಬೋದು, ಕಂದ, ಬಾಲ ಪ್ರಪಂಚ, ಮಕ್ಕಳ ಪುಸ್ತಕ, ಚಂದಮಾಮ, ಇವೆಲ್ಲವೂ ಸಹ ವಾರಪತ್ರಿಕೆಗಳು ಸಹ ಕನ್ನಡದ ಮೇಲೆ ಪ್ರಭಾವವನ್ನ ಬೀರಿವೆ. ಈ ಪತ್ರಿಕೆಗಳ ಪ್ರಭಾವದಿಂದ ನಮ್ಮ ಕರ್ನಾಟಕದ ನಾಡು, ನುಡಿ ಇವುಗಳು ವಿಸ್ತಾರ ಅಗಾಧವಾಗಿ ಬೇರೆ ಬೇರೆ ಕಡೆಗೆ ಬೆಳೀತು ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಅದಷ್ಟೇ ಅಲ್ಲ, ಇವತ್ತಿನ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಯಾವ ಭಾಷೆಯ ಪತ್ರಿಕೆಗಿಂತಲೂ ಕಡಿಮೆ ಆಗಿಲ್ಲ. ನಮ್ಮ ಕನ್ನಡ ಭಾಷೆ ಪತ್ರಿಕೋದ್ಯಮ ತುಂಬಾ ಬೆಳೆದಿದೆ. ಅದಕ್ಕೆ DVG ಅವರು ಬಹಳ ಮುಖ್ಯ ಕಾರಣಕರ್ತರು. DV ಗುಂಡಪ್ಪ ಅಂತ ಹೇಳಿ ನಾವು ಕರಿತೀವಿ. ಆ ಕಾಲಘಟ್ಟಕ್ಕೆ DV ಗುಂಡಪ್ಪನವರು ಒಳ್ಳೆ ಪತ್ರಕರ್ತರಾಗಿದ್ದಂಥವ್ರು. ನಾವು DV ಗುಂಡಪ್ಪ ಅವರನ್ನ ಹೆಸರಿಸದೆ ಪತ್ರಿಕೆಯ ರಂಗವನ್ನ ನಾವು ಉಲ್ಲೇಖ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ಆ ವ್ಯಕ್ತಿಯಿಂದ ಪ್ರಾರಂಭಗೊಂಡ ಇವತ್ತಿನ ಪತ್ರಿಕಾ ರಂಗ ಕನ್ನಡ ಭಾಷೆ ಮತ್ತು ಪತ್ರಿಕಾದೊಟ್ಟಿಗೆ ಒಂದು ಅವಿನಾಭಾವ ಸಂಬಂಧವನ್ನ ಬೆಸೆಯಿತು. ಆದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಕನ್ನಡ ಏನ್ ಮಾಡ್ತಿದೆ ಅಂತ ಒಂದು ಸಣ್ಣ ಉದಾಹರಣೆಯನ್ನ ಕೊಡೋದಾದ್ರೆ, ಗೋಕಾಕ್ ಪಾಲ್ಸ್ನಲ್ಲಿ ಕಾಲೇಜಿನ ವಿದ್ಯಾರ್ಥಿ ಒಬ್ಬ ಫಾಲ್ಸ್ ಇಂದ ಕಾಲು ಜಾರಿ ಕೆಳಕ್ಕೆ ಬಿದ್ದು ಸಾವನ್ನಪ್ಪಿದ ಅಂತ ಒಂದು ಸ್ಟೇಟ್ಮೆಂಟ್ ಅಂತ ಅನ್ಕೊಳ್ಳಿ. ಕನ್ನಡ ಆ ಆಂಕರಿಂಗ್ ಮಾಡೋ ಅಂತ ಕನ್ನಡ ಹೇಳ್ತಕ್ಕಂಥ ಆಂಕರಿಂಗ್ಗೆ ಸರಿ ಹೇಳ್ದಕ್ಕೆ ಸಂಪೂರ್ಣ ಮಾಹಿತಿ ಇದ್ರೆ ಒಂದು 2-3 ನಿಮಿಷದಲ್ಲಿ ಅದನ್ನ ಹೇಳಿ ಮುಗಿಸ್ಬೋದಾಯ್ತು. ಗೋಕಾಕ್ ಕಾಲೇಜಿನ ವಿದ್ಯಾರ್ಥಿ ಒಬ್ಬ ಕಾಲು ಜಾರಿ ಕೆಳಕ್ಕೆ ಬಿದ್ದು ಸಾತ್ತ ಅನ್ನೋದನ್ನೇ ಹಿಂದೆ ಬ್ಯಾಕ್ ಗ್ರೌಂಡ್ ಕೊಟ್ಬಿಟ್ಟು ಟಕ್ 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 ಅಂತ ಗೋಕಾಕ್ ಅನ್ನೋದನ್ನೇ ಅದನ್ನೇ 4 ಸತಿ ಹೇಳಿ, ಕಾಲು ಜಾರಿ ಬಿದ್ದ ಒಂದು 20 ಸತಿ ಹೇಳಿ, ಸತ್ತ ಒಂದು 20 ಸತಿ ಹೇಳಿ. ಅಂದ್ರೆ ಕನ್ನಡ ಭಾಷೆಯನ್ನ ಇನ್ನು ಯಾವ ರೀತಿಯಲ್ಲಿ ಪ್ರಬುದ್ಧತೆ ಕಡೆ ಕಳ್ಕೊಂಡು ಹೋಗ್ಬೇಕಾಗಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ನೀವು ಅದೇ ದೂರದರ್ಶನದಲ್ಲಿ ನ್ಯೂಸ್ಗಳು ನೋಡ್ರಿ. ನಾನು ಸಮೂಹ ಮಾಧ್ಯಮಗಳ ಕುರಿತು ವಾಸ್ತವ ಸ್ಥಿತಿ ಹೇಳ್ತಾ ಇದೀನಿ, ನೀವು ಅದನ್ನ ಭಾವಿಸ್ಬೇಡ್ರಿ. ಅಂದ್ರೆ ಅದು ಆ ಸಮಯನ ಮೀರ್ಬೇಕು. 1 ಗಂಟೆ ಸುಮ್ಮನೆ ಮಾತಾಡಕ್ಕಾಗಲ್ಲ. ಡೆಸ್ಕ್ ಮೇಲೆ ಕುತ್ಕೊಂಡು ಏನಾದ್ರು ಒಂದು ವಿಷಯ ಅದನ್ನೇ ರಿಪೀಟ್ ಹಾಕೋದು ಪಡಿತಾನೆ ಇರ್ತೇವೆ. ನಾನು ಒಬ್ಬ ಆ ಕಾಲಘಟ್ಟ ಅದೇ ಆ ಕೆಲಸನ ನಾವು ಪ್ರಿಂಟ್ ಮೀಡಿಯಾದಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಪ್ರಿಂಟ್ ಮೀಡಿಯಾ ಇದೆಯಲ್ಲ, ನೀವು ಸೋಷಿಯಲ್ ಮೀಡಿಯಾನ ನೋಡೋದು ಬಿಟ್ಬಿಡ್ರಿ, ಪ್ರಿಂಟ್ ಮೀಡಿಯಾ ಓದೋ ಸ್ಟಾರ್ಟ್ ಮಾಡ್ರಿ. ನಿಮ್ಗೆ ಪ್ರಬುದ್ಧತೆ ಬೆಳೆಯುತ್ತೆ, ಜ್ಞಾನ ಬೆಳೆಯುತ್ತೆ,
ಮತ್ತೆ ಪದಗಳ ಸಂಪತ್ತಿನ ಅರಿವು ಗೊತ್ತಾಗುತ್ತೆ, ನಿಮ್ಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಹೋಗ್ತವೆ. ದೃಶ್ಯ ಮೀಡಿಯಾ ಏನಾಗುತ್ತೆ, ನಮ್ಗೆ ಮನರಂಜನೆ ಕೊಡುತ್ತೆ. ಒಂದೇ ವಿಷಯನ ಎಷ್ಟು ಸುದ್ದಿ ಎಷ್ಟು ಎಲ್ಲಾ ಮೀಡಿಯಾದ ಹಾಕೊಂಡು ನೋಡ್ತಿದ್ದೆ ನೋಡ್ತಿದ್ದೆ. ಅವ ಜೈಲಿಗೆ ಹೋಗಿದ್ರು ಬಿಡ್ಲಿಲ್ಲ. ಅಂದ್ರೆ ಇವತ್ತಿನ ಮೀಡಿಯಾಗಳು ಹೇಗೆ ಮಾತಾಡಿದ್ರು, ಅನಾನುಕೂಲ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನಗೆ ಬಹಳ ಖುಷಿ ಪಡೋದಂದ್ರೆ ಅವೊಬ್ಬ ಒಂದು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ತಮ್ಮ ಮಿತಿಗಳನ್ನು ಹೇಳ್ಕೊಳ್ಳೋದಿದ್ಯ, ಎಲ್ಲ ಧೈರ್ಯ ಬೇಕು, ಎಲ್ಲರಿಗೂ ಹೇಳಕ್ ಸಾಧ್ಯ ಇಲ್ಲ. ನಾಳೆ ಕೇಳ್ತಾನೆ ಅವನು, ನಮ್ಮ ಟಿವಿ ಬಗ್ಗೆ ನೀವು ಮಾತಾಡ್ದೆ ಅಂತ ಅವ್ನು ಪ್ರಶ್ನೆ ಮಾಡ್ತಾರೆ. ಒಬ್ಬ ಪತ್ರಕರ್ತನಿಗೆ ಧೈರ್ಯ ಇರಬೇಕು, ನಾನು ಹೇಳಿದ ಮಾತಿನ ಮೇಲೆ ಅದನ್ನು ಸಮರ್ಸ್ಕೊಳ್ತಕ್ಕಂಥ ಒಂದು ಕಾಣಶಕ್ತಿ ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಕನ್ನಡ ಭಾಷೆಯನ್ನ ಬೆಳೆಸೋದಕ್ಕೆ ಪತ್ರಿಕೋದ್ಯಮ ಎಷ್ಟು ಮುಖ್ಯ ಆಗ್ತೋ, ಆದ್ರೆ ಸಮೂಹ ಮಾಧ್ಯಮಗಳು ಕನ್ನಡವನ್ನ ಇವತ್ತು ಕನ್ನಡ ಜೊತೆ ಇಂಗ್ಲಿಷ್ ಅನ್ನೇ ಬೆಳೆಸ್ಕೊಂಡು ಮಾತಾಡ್ತಾ ಇವೆ. ಜಿ ಕನ್ನಡ, ಪಬ್ಲಿಕ್ ಟಿವಿ, ಟಿವಿ 9 ಕನ್ನಡದಲ್ಲಿ ಇಡ್ಬೋದು. ಮತ್ತೆ ಅದೇನು ಸಮೂಹಕ್ಕೆ ಅಟ್ರಾಕ್ಷನ್ ಬೇಕಾಗಿದೆ ಇವತ್ತಿನ ಮಾಡಿಫೈ ಜಗತ್ತಿಗೆ. ಪಬ್ಲಿಕ್ ಟಿವಿ ಅಂತ ಹಾಕಿದ್ರೆ, ಈಗ ಸಾರ್ವಜನಿಕ ದೂರದರ್ಶನ ಅಂತ ಹಾಕಿದ್ರೆ ನೋಡಿದ್ರೆ ನೀವು ಕ್ಯಾಶುವಲ್ ಹೊರಡ್ಬೇಕು. ಅದಕ್ಕೆ ಸರಿ ಹೇಳಿದಾಗೆ ಅಟ್ರಾಕ್ಷನ್ಸ್ ವರ್ಡ್ಗಳ ತಕ್ಷಣ ನೋಡಿದ್ರೆ ಭೀಕರ ಅಪಘಾತಕ್ಕೆ 3 ಹೆಣ್ಣು ಮಕ್ಕಳ ಸಾವು. ಏನಪ್ಪ ಯಾವ ಹೆಣ್ಮಕ್ಳನ್ನ ನೋಡ್ತಾರೆ, ಹೆಣ್ಮಕ್ಳಂತ ಯಾಕೆ ಪದ ಆಗಲ್ಲ, ಅದು ಅಟ್ರಾಕ್ಷನ್ ನೋಡೋದು. ಸೊ ಹಾಗಾಗಿ ಈ ತರದ ಒಂದು ಮಿತಿಗಳ ನಡುವೆಯೂ ಸಹ ಕನ್ನಡ ಭಾಷೆ ಅತಿ ಹೆಚ್ಚು ಪ್ರಬುದ್ಧತೆಯನ್ನು ಸಾಧಿಸಲಿಕ್ಕೆ, ಬೆಳೆಯಲಿಕ್ಕೆ ಕವಿಗಳು, ಕಾದಂಬರಿಕಾರರು, ಕಥೆಗಾರರು ಎಷ್ಟು ಮುಖ್ಯನೋ ಹಾಗೆಯೇ ಪತ್ರಿಕೋದ್ಯಮವೂ ಸಹ ಅಷ್ಟೇ ಮುಖ್ಯವಾಗಿ ಒಂದು ನಾಣ್ಯದ 2 ಮುಖಗಳಾಗಿ ತನ್ನ ಕೆಲಸವನ್ನ ಮಾಡ್ತಾ ಇವೆ. ಸಮಾಜದ ಮುಖ್ಯವಾಹಿನಿ ಒಳಗಡೆ ಇವೆರಡೂ ನಮಗೆ ಮಾರ್ಗದರ್ಶನ ನೀಡ್ತಾ ಹೋಗ್ಬಂದಿವೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಸಂದರ್ಭಕ್ಕೆ ನನ್ನನ್ನು ಕರೆಸಿ ಕನ್ನಡ ಭಾಷೆ ಮತ್ತು ಪತ್ರಿಕೋದ್ಯಮದ ವಿವಿಧ ಆಯಾಮಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಪ್ರೀತಿಯ ಗುರುಗಳು ಕದಂ ಸರ್ ಅವರು ನೀವು ಬರಬೇಕು ಅಂತ ಹೇಳಿದ್ರು. ಅವರು ಇದೇ ತಿಂಗಳು ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ಮಾತಿಗೆ ನಾನು ಬೆಲೆ ಕೊಟ್ಟು ಅವರ ನಿವೃತ್ತಿ ಜೀವನ ತುಂಬಾ ಸುಂದರವಾಗಿರಲಿ ಅಂತ ಹೇಳಿ ಅವರಿಗೆ ಹಾರೈಸ್ತಾ, ಅವರ ಪ್ರೀತಿಗೆ ನಾನು ಬಂದು ನನ್ನ ಮಾತುಗಳನ್ನು ಇಲ್ಲಿ ಅಭಿವ್ಯಕ್ತಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಲೇಜಿನ ಪ್ರಾಚಾರ್ಯರಿಗೂ, ನಮ್ಮ ಸದಾಶಿವರಿಗೂ, ಕೇಳಿಸ್ಕೊಂಡಂತ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ.